ಹಳೆ ಕಾಲದ ಶಾಸನಗಳು, ಪಾಳು ಬಿದ್ದಂತಿರುವ ಮಂಟಪ, ಅದರೊಳಗೊಂದು ಶಿವಲಿಂಗ. ಇದೆಲ್ಲ ಕಂಡುಬಂದಿದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದಲ್ಲಿ. ಇದು ಪುರಾತನ ಕಾಲದ ಚಂದಗಾಲ ದೇವಸ್ಥಾನ ಅಥವಾ ಚಂದ್ರಮೌಳೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಸಾಕಷ್ಟು ಪುರಾವೆಗಳನ್ನು ಕಾಣಬಹುದು. ಚಿಕ್ಕಾಟಿ ಗ್ರಾಮ ಚೋಳರು ಹಾಗೂ ಗಂಗರ ಆಳ್ವಿಕೆಗೆ ಒಳಪಟ್ಟಿತ್ತು. ಮೊದಲು ಇಲ್ಲಿ ಚೋಳರು ಆಳ್ವಿಕೆ ನಡೆಸುತ್ತಿದ್ರು. ಬಳಿಕ ಚೋಳರಿಂದ ಚಿಕ್ಕಾಟಿ ಗ್ರಾಮವನ್ನ ವಶಪಡಿಸಿಕೊಂಡ ಮೇಲೆ ಗಂಗರು ಆಳ್ವಿಕೆಯನ್ನ ನಡೆಸುತ್ತಿದ್ರು. ಈ ಬಗೆಗಿನ ಮಾಹಿತಿಗಳನ್ನ ಈ ದೇವಸ್ಥಾನದಲ್ಲಿ ಇಲ್ಲಿನ ಶಾಸನಗಳಲ್ಲಿ ಕೆತ್ತಲಾಗಿದೆ. ಈ ದೇವಸ್ಥಾನದ ಸುತ್ತಮುತ್ತ ಮಾಸ್ತಿಕಲ್ಲು, ವೀರಗಲ್ಲುಗಳನ್ನು ಕಾಣಬಹುದು. ಈ ದೇವಸ್ಥಾನವನ್ನ ಸಂಪೂರ್ಣ ಬಂಡೆಕಲ್ಲಿನಿಂದ ನಿರ್ಮಿಸಲಾಗಿದ್ದು, ದೇಗುಲದ ಒಳಗೆ ಒಂದು ಶಿವಲಿಂಗ, ಎದುರುಗಡೆ ಬಸವ ಮೂರ್ತಿಯನ್ನ ಕಾಣಬಹುದಾಗಿದೆ. ದೇವಸ್ಥಾನದ ಹೊರಭಾಗದಲ್ಲಿ ದೇಗುಲಕ್ಕೆ ಸಂಬಂಧಪಟ್ಟಿದ್ದ ಒಳಕಲ್ಲು ಈಗಲೂ ಇದೆ. ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಇದೆ. ಹಿಂದಿನ ಕಾಲದ್ದು, ಚೋಳರ ಕಾಲದ್ದು. ಅದು ಅಂದ್ರೆ ನಮಗೂ ಸರಿಯಾಗಿ ಗೊತ್ತಿಲ್ಲ, ತಂದೆಯವ್ರು ಹೇಳ್ತಿದ್ದು. ಅಲ್ಲಿ ಒಳಕಲ್ಲು, ವೀರಗಲ್ಲು, ಇಲ್ಲಿ ಬಸವ ಇದೆ, ಅದ್ಬಿಟ್ರೆ ಲಿಂಗ ಇದೆ. ಎಲ್ಲ ಅಲ್ಲಿಂದ ಪೂಜೆ ನಿಂತಬಿಟ್ಟು ಸುಮಾರು ದಿನ ಹಿಂಗಿದೆ, ಬರ್ತಾರ ಹೋಯ್ತಾರ, ಎಲ್ಲ ನೋಡ್ತಾರ. ಯಾರು ಏನು ಇದ್ರ ಬಗ್ಗೆ ಏನು ತಗೊಂಡಿಲ್ಲ, ಗೊತ್ತಿದ್ದಾರ ಹೋಯ್ತಾರ ಅಷ್ಟೇ. ಇದು ಒಳಕಲ್ಲು ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ. ಇದು ಬಿದ್ದಿತ್ತು ಅವಾಗ್ಲಿಂದ ಹಂಗೆ ಇದೆ. ಅದು ಒಳಗಡೆ ಎಲ್ಲ ಮಠ ಮಣ್ಣು ತುಂಬ್ಕೊಂಡಿತ್ತು. ಒಂದ್ಸರಿ ನಾವೇ ಕ್ಲೀನ್ ಮಾಡಿ ಎಲ್ಲ ತೆಗ್ದು, ಸ್ಕೂಲು ಹುಡುಗರು ಬಂದು ತೆಗೆದ್ರು, ಅವ್ರೊಂದ್ಸಲ ಮಾಡಿ ಎಲ್ಲ ಮಾಡಿದ್ರು. ಎಲ್ಲ ಬಂದ್ ಮಾಡ್ತಾವ್ರ ಹೋಯ್ತಾವ್ರ. ಯಾವ್ದೋ ಅಭಿವೃದ್ಧಿ ಏನು ಮಾಡಿಲ್ಲ. ಇದು ನಮ್ಮ ಜಮೀನೆಲ್ಲ ಸೇರ್ಬೇಕು. ಹಿಂದಿನ ಕಾಲದಲ್ಲಿ ಚಂದಗಾಲ ಅಥವಾ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಸೇರಿದ ಹೊಲದಲ್ಲಿ ಎಳ್ಳನ್ನ ಬಿತ್ತಿ ಒಂದೇ ದಿನದಲ್ಲಿ ಬೆಳೆದು ನಂತರ ಅದೇ ದಿನ ಎಣ್ಣೆಯನ್ನ ತಯಾರಿಸುತ್ತಿದ್ದರು ಎಂಬ ನಂಬಿಕೆ ಇದೆ. ಸದ್ಯ ಈ ಪುರಾತನ ದೇಗುಲದಲ್ಲಿ ಯಾವುದೇ ಪೂಜಾ ಕಾರ್ಯಗಳು ನಡೆಯುತ್ತಿಲ್ಲ. ಪಾಳು ಬಿದ್ದಂತಿರುವ ಈ ದೇಗುಲದ ಒಂದು ಕಲ್ಲಲ್ಲಿ ಶಿವಲಿಂಗ, ಬಸವಚಂದ್ರ ಹಾಗೂ ಕೆಲವು ಬರಹಗಳನ್ನು ಕಾಣಬಹುದಾಗಿದೆ. ವೀರಗಲ್ಲು, ಮನುಷ್ಯ ಕತ್ತಿ ಹಿಡಿದು ನಿಂತಿರುವ ಚಿತ್ರವಿರುವ ಕಲ್ಲುಗಳನ್ನು ಇಲ್ಲಿ ನೋಡಬಹುದು.